ಸದಸ್ಯಗಳ ಮಾತು ಕೇಳೋದು, ವಾಟರ್ ಮ್ಯಾನ್ ಮಾತು ಕೇಳೋದು. ಈ ವಾಟರ್ ಮ್ಯಾನ್ ನಮಗೆ ನೀರು ಸಿಕ್ಕಿಲ್ಲ ಅಂದರೆ ಬೇರೆ ವಾಟರ್ ಮ್ಯಾನ್ ಆಯ್ಕೆ ಮಾಡಿದ್ರೆ ಸರಿಯಾದ ರೀತಿ ನಮಗೆ ನೀರು ವಾಟರ್ ಮ್ಯಾನ್ ಚೇಂಜ್ ಆಗಿದೆ ಇಲ್ಲ. ಇವಾಗ ನಾವು ನಿಮಗೆ ಲೆಕ್ಕ ಕೊಟ್ಟಾದ್ಮೇಲೆ ಜಿಲ್ಲಾ ಪಂಚಾಯತ್ ಲೆಕ್ಕ ಕೊಟ್ಟಾದ್ಮೇಲೆ ಇವರು ರಾತ್ರಿ 11 ಗಂಟೆ ಅಂತ ಫೋನ್ ಮಾಡಿ ನೀರು ವಾಟರ್ ಮ್ಯಾನ್ನ ಸಪ್ರೇಟ್ ಮಾಡಿ ನಮಗೆ ನೀರು ಬಿಟ್ಟಿದ್ದಾರೆ. ಆದರೆ ಅವರು ಶ್ರೀನಿವಾಸನ್ನ ಕೂಡಲೇ ನೀವು ಇಲ್ಲ ಅದಕ್ಕೆ ನೋಡಿ ಈ ನೀತಿ ಸಂಸ್ಥೆ ಉಲ್ಲಂಘನೆ ಇದನ್ನು ಇಟ್ಟಿಯಾಗಲಿ. ಅದಾದಮೇಲೆ ದಯವಿಟ್ಟು ನಿಮ್ಮನ್ನು ಮನವಿ ಅವರನ್ನು ವಜಾಗೊಳಿಸಬೇಕು. ಆದರೆ ಸೆಕ್ರೆಟರಿ ಕಾರ್ಯದರ್ಶಿಯವರು ದಯವಿಟ್ಟು ನಮ್ಮ ಪಂಚಾಯತ್ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸದಸ್ಯರುಗಳು ಕೂಡ ಅವ್ರ ಮೇಲೆ ಕಾನೂನು ಬಗ್ಗೆ ಯಾವ ಕ್ರಮ ಕೈಗೊಂಡ್ರೆ ಅದು ನಿಮ್ಗೆ ಸಂಬಂಧಪಟ್ಟದೇ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮನ್ನು ಹಾಕಿ ಇವರು ವಜಾಗೊಳಿಸುವಂಥ ಜವಾಬ್ದಾರಿ ಹೊತ್ಕೊಂಡ್ರೆ ಮಾತ್ರ ದಣಿಯನ್ನು ಮನವಿ ಕೊಟ್ಟು ಇಲ್ಲ ಅಂದರೆ ನಾವು ಈ ದಣಿಯನ್ನು ಉಗ್ರ ಹೋರಾಟದಲ್ಲಿ ಜಿಲ್ಲಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಒಕ್ಕೂಟದಿಂದ ಜಿಲ್ಲಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ತಮ್ಮ ಮುಖಾಂತರ ನಾವು ತಮಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಇದರ ಮೇಲೆ ನೀವು ಯಾವ ಕ್ರಮ ಕೈಗೊಂಡ್ರು ನಮ್ಗೆ ಇಷ್ಟ ಸರ್. ಇದು ನೀವು ಕೈ ಬಿಡಿ ಅಂದರೆ ಕೈ ಬಿಡ್ತೀವಿ, ಇಲ್ಲ ಅಂದರೆ ನಮ್ಮ ಹೋರಾಟ ಕೈ ಬಿಡಿ. ನಾನು ಪಂಚಾಯತ್ ವಿಸಿಟ್ ಮಾಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ವಿ ಯಾರಿಗೆ ವಾಟರ್ ಮ್ಯಾನ್ಗೆ. ಏನು ನೀವು ಹೇಳಿದಂಗೆ ಸದಸ್ಯರ ಮೇಲೆ ನೀವು ಹೇಳಿದ್ರಿ, ಆಮೇಲೆ ಕಾರ್ಯದರ್ಶಿ ಮೇಲೆ ಹೇಳಿದ್ರಿ. ಆ ಥರದ್ದು ತಪ್ಪು ಮಾಡಿದ್ದು ನಿಜ ಆಗಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಮ್ಮ ದಲಿತ ಸಂಘಟನೆ ಅವರು ಏನೇ ಅಲ್ಲಿ ಕೇಳಕ್ ಹೋದ್ರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ ಕಾರ್ಯದರ್ಶಿಗಳು. ನಮಗೆ ರೆಕಾರ್ಡ್ ಮುಖಾಂತರ ತೋರಿಸಿದ್ವಿ, ಮಾತಾಡೋ ಹುಡುಗಿ ಅಲ್ಲಿ ಇದ್ದಾರೆ, ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ, ರೆಕಾರ್ಡ್ ಮಾಡಿದ್ವಿ. ಬೇಜವಾಬ್ದಾರಿಯಿಂದ ಅವನು ನಮಗೆ ಇಲ್ಲ. ಅದಕ್ಕೆ ನಾನು ಕೇಳ್ಬೇಡ, ನೀವು ಯಾರನ್ನ ಕೇಳಕ್ಕಂದಾಗ ನಾವು ಟ್ಯಾಕ್ಸ್ ಇಲ್ಲ ಗಮನ ತಂದ್ರಿ ಸರ್. ಒಂದು ಸೆಕೆಂಡ್, ಮನೆ ಟ್ಯಾಕ್ಸ್ ಇಟ್ಟೋದು ನಾವು, ರೋಡ್ ಟ್ಯಾಕ್ಸ್ ಇಟ್ಟೋದು ನಾವು, ಕರೆಂಟು ಬೀದಿ ಲೈಟ್ ಟ್ಯಾಕ್ಸ್ ಇಟ್ಟೋದು ನಾವು. ಆಯ್ತಾ ಸರ್? ಇದು ಅವನು ಬೇಜವಾಬ್ದಾರಿಯಿಂದ ನಮಗೆ ಇದು ಕೊಟ್ಟರೆ ಸದಸ್ಯರುಗಳು 4 ಸಲ ಫೋನ್ ಮಾಡಿ ನೋಡ್ತೀನಿ ಅಷ್ಟೇ. ನೋಡ್ತೀನಿ ಅಂದರೆ ಆದರೆ ನಮ್ಮ ಕಾರ್ಯದರ್ಶಿಗಳು ಮಾತಾಡ್ತಾ ಕೆಲಸ ಸದಸ್ಯರು ಮಾತುಗಳು ವಾಟರ್ ಮ್ಯಾನ್ ಮಾತಾಡೋದು. ಈ ವಾಟರ್ ಮ್ಯಾನ್ ನಮಗೆ ನೀರು ಗೊತ್ತಿಲ್ಲ ಅಂದರೆ ಬೇರೆ ವಾಟರ್ ಮ್ಯಾನ್ ಆಯ್ಕೆ ಮಾಡಿದ್ರೆ ಸರಿಯಾದ ರೀತಿ ನಮಗೆ ನೀರು ವಾಟರ್ ಮ್ಯಾನ್ ಚೇಂಜ್ ಇಲ್ಲ. ಇವಾಗ ನಾವು ನಿಮಗೆ ಲೆಕ್ಕ ಕೊಟ್ಟಾದ್ಮೇಲೆ ಜಿಲ್ಲಾ ಪಂಚಾಯತ್ ಲೆಕ್ಕ ಕೊಟ್ಟಾದ್ಮೇಲೆ ಇವರು ರಾತ್ರಿ 11 ಗಂಟೆ ಫೋನ್ ಮಾಡಿ ನೀರು ವಾಟರ್ ಮ್ಯಾನ್ನ ಸಪ್ರೇಟ್ ಮಾಡಿ ನಮಗೆ ನೀರು ಬಿಟ್ಟಿದ್ದಾರೆ. ಆದರೆ ಅವರು ಶ್ರೀನಿವಾಸನ್ನ ಕೂಡಲೇ ನೀವು ಇಲ್ಲ ಅದಕ್ಕೆ ನೋಟಿಸ್ ಈ ನೀತಿ ಸಂಸ್ಥೆ ಉಲ್ಲಂಘನೆ ಇದನ್ನು ಇಟ್ಟಿಯಾಗಲಿ. ಅದಾದಮೇಲೆ ದಯವಿಟ್ಟು ಅವರನ್ನು ವಜಾಗೊಳಿಸಬೇಕು. ಆದರೆ ಸೆಕ್ರೆಟರಿ ಕಾರ್ಯದರ್ಶಿಯವರು ದಯವಿಟ್ಟು ನಮ್ಮ ಪಂಚಾಯತ್ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸದಸ್ಯರುಗಳು ಕೂಡ ಅವ್ರ ಮೇಲೆ ಕಾನೂನು ಬಗ್ಗೆ ಯಾವ ಕ್ರಮ ಕೈಗೊಂಡ್ರೆ ಅದು ನಿಮ್ಗೆ ಸಂಬಂಧಪಟ್ಟದೇ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮನ್ನು ಹಾಕಿ ಇವರು ವಜಾಗೊಳಿಸುವಂಥ ಜವಾಬ್ದಾರಿ ಹೊತ್ಕೊಂಡ್ರೆ ಮಾತ್ರ ದಣಿಯನ್ನು ಮನವಿ ಕೊಟ್ಟು ಇಲ್ಲ ಅಂದರೆ ನಾವು ಈ ದಣಿಯನ್ನು ಉಗ್ರ ಹೋರಾಟದಲ್ಲಿ ಜಿಲ್ಲಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಒಕ್ಕೂಟದಿಂದ ನಾವು ಜಿಲ್ಲಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ತಮ್ಮ ಮುಖಾಂತರ ನಾವು ತಮಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಇದರ ಮೇಲೆ ನೀವು ಯಾವ ಕ್ರಮ ಕೈಗೊಂಡ್ರು ನಮ್ಗೆ ಇಷ್ಟ ಸರ್. ಇದು ನೀವು ಕೈ ಬಿಡಿ ಅಂದರೆ ಕೈ ಬಿಡ್ತೀವಿ, ಇಲ್ಲ ಅಂದರೆ ನಮ್ಮ ಹೋರಾಟ ಕೈ ಬಿಡಿ. ನಾನು ಪಂಚಾಯತ್ ವಿಸಿಟ್ ಮಾಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ವಿ ಯಾರಿಗೆ ವಾಟರ್ ಮ್ಯಾನ್ಗೆ. ಏನು ನೀವು ಹೇಳಿದಂಗೆ ಸದಸ್ಯರ ಮೇಲೆ ನೀವು ಹೇಳಿದ್ರಿ, ಆಮೇಲೆ ಕಾರ್ಯದರ್ಶಿ ಮೇಲೆ ಹೇಳಿದ್ರಿ. ಆ ಥರದ್ದು ತಪ್ಪು ಮಾಡಿದ್ದು ನಿಜ ಆಗಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಮ್ಮ ದಲಿತ ಸಂಘಟನೆ ಅವರು Sodari
ಪದ ಹಾಡು ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಣದ ಮನಸ್ಸುಗಳ ಕಂಡ ಕನಸುಗಳನ್ನು ಒಟ್ಟು ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಮನಸ್ಸು ಕಟ್ಟುತ್ತೇವ